ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್, ಅದು ಯಾವುದು ಅಂತ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಲ್ವ. ಇವತ್ತು ನಾನು ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಇವಾಗ ನಾನು ಮಾತಾಡ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ ಲೈಕ್ ಕಾನ್ಸಂಟ್ರೇಷನ್. ಅದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಅದನ್ನು ಕಳ್ಕೊಂಡ್ರೆ ನಾವು ಏನೂ ಕೂಡ ಅಚೀವ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ನಾವು ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ನಾವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಆಗುವಂತಹ ಸವಾಲುಗಳೇನು ಆ್ಯಂಡ್ ಅದಕ್ಕೆ ಪರಿಣಾಮಗಳು ಹೇಗಾಗುತ್ತೆ ಅದನ್ನೆಲ್ಲ ನಾವಿವತ್ತು ಡಿಸ್ಕಸ್ ಮಾಡೋಣ. ನೀವೊಂದು ಗಮನಿಸಿದ್ದೀರಾ, ಲೈಕ್ ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾದ್ರೆ ಒಂದು ಫೋನ್ ನೋಟಿಫಿಕೇಶನ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಫೋನ್ ನೋಟಿಫಿಕೇಶನ್ ಬಂದ ತಕ್ಷಣ ನಾವು ಅದನ್ನ ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅದನ್ನು ಸ್ಟಾಪೇ ಮಾಡಲ್ಲ. ಸೊ ಕಾನ್ಸಂಟ್ರೇಷನ್ ಅಲ್ಲಿ ನಮಗೆ ತುಂಬಾ ಲಾಸ್ ಆಗೋಗ್ಬಿಡುತ್ತೆ. ನೀವು ಗಮನಿಸಿದ್ದೀರಲ್ವಾ. ಇವತ್ತು ನಾನು ನಿಮಗೆ ಇದಕ್ಕೆಲ್ಲ ಕಾರಣ ಆಗಿರುವಂತಹ 5 ಚಾಲೆಂಜಸ್ ಕೊಡ್ತೀನಿ, ಹಾಗೆ ಅದಕ್ಕೆ ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ಕೊಡ್ತೀನಿ. ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೀವೇನಾದರೂ ನೋಡಿದ್ದೀರಾ ಅಂತಂದರೆ ಈ ಚಾಲೆಂಜಸ್ ನಿಮಗೆ ಮತ್ತೆ ಬರೋದಿಲ್ಲ ಆ್ಯಂಡ್ ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇ ಚಾಲೆಂಜ್ ಏನಪ್ಪ ಅಂತಂದರೆ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ಅಲ್ಲ. ಸೊ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್, ಈಗ ನಾವೇನಾದರೂ ಕೆಲಸ ಮಾಡಬೇಕು ಅಂತ ಅಂದರೆ ಲೈಕ್ ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಪ್ರತಿಯೊಂದು ನಮಗೆ ಬಿಗ್ಗೆಸ್ಟ್ ಎನಿಮಿ ಫಾರ್ ಫೋಕಸಿಂಗ್ ಸಮಥಿಂಗ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾವು ಇದನ್ನ ಓವರ್ಕಮ್ ಮಾಡಬೇಕು. ಆ್ಯಂಡ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಾವೊಂದು ಇಂಪಾರ್ಟೆಂಟ್ ರಿಪೋರ್ಟ್ನ ಪ್ರಿಪೇರ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ರಿಪೋರ್ಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಲೈಕ್ ಒಂದು ನೋಟಿಫಿಕೇಶನ್ ಬರುತ್ತೆ ಫೋನಲ್ಲಿ ಬಸ್ ಅಂತ. ಸೊ ದಟ್ ಈಸ್ ಸೇಲ್ ಇಸ್ ಲೈವ್ ಅಂತ. ಅಕಸ್ಮಾತ್ ನಾವು ಅದನ್ನ ನೋಡಿದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ ಆ ಒಂದು ಶಾಪಿಂಗ್ ಒಂದು ಆ್ಯಪ್ಗೆ ಹೋಗಿ ಲೈಕ್ ಫುಲ್ ಕಂಪ್ಲೀಟ್ ಆಗಿ ನಾವು ಅದನ್ನೇ ಚೆಕ್ ಮಾಡಿಕೊಂಡು ಏನು ಮಾಡ್ತೀವಿ, ಅಲ್ಲಿ 30 ಮಿನಿಟ್ಸ್ ಟೈಮ್ನ ವೇಸ್ಟ್ ಮಾಡಾಕ್ಬಿಡ್ತೀವಿ. ಮತ್ತೆ ರಿಪೋರ್ಟ್ನ ಕ್ಲಿಕ್ ಮಾಡ್ತೀವಿ ಆ್ಯಂಡ್ ಅಲ್ಲಿ ರಿಪೋರ್ಟ್ ಮಾಡಬೇಕಾದ್ರೆ ಆಲ್ರೆಡಿ 30 ಮಿನಿಟ್ಸ್ ವೇಸ್ಟ್ ಆಗೋಗಿರುತ್ತೆ ಆ್ಯಂಡ್ ನಿಮ್ಮ ಮೈಂಡ್ ಕೂಡ ಫೋಕಸ್ಡ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ಬ್ರೇಕ್ ತೊಗೋಬೇಕು ಅಂತ ಅನ್ನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ನೋಟಿಫಿಕೇಶನ್ಸ್ನ ನೀವು ಲೈಕ್ ಸ್ಟಾಪ್ ಮಾಡಲೇಬೇಕು. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಹೇಗೆ ಅದರಿಂದ ದೂರ ಇರ್ಬೋದು ಅಂತ. ನಾವೇನಾದರೂ ಒಂದು ಫಸ್ಟ್ ಥಿಂಗ್, ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಫೋನ್ನ ಫಸ್ಟು ಡು ನಾಟ್ ಡಿಸ್ಟರ್ಬ್ ಮೋಡ್ಗೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಬಿಕಾಸ್ ಆ ವರ್ಕ್ ಕಂಪ್ಲೀಟ್ ಆದಮೇಲೆ ನಾವು ಫೋನ್ ನೋಡಿದ್ರೂ ಓಕೆ ಆಗುತ್ತೆ. ಬಟ್ ಅದು ಡಿಸ್ಟ್ರಾಕ್ಷನ್ ಆದರೆ ನಾವು ಇಡೀ ದಿನ ವರ್ಕ್ ಮಾಡಿದ್ರೂ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಫಸ್ಟ್ ಒನ್ ಇದೆ, ಲೈಕ್ ಏನಂತಂದರೆ ಫೋನ್ ಡು ನಾಟ್ ಡಿಸ್ಟರ್ಬ್ ಮೋಡಿಗೆ ಹಾಕೋದು. ಸೆಕೆಂಡ್ ಏನಪ್ಪ ಅಂತಂದರೆ ಪೊಮೊಡೋರೋ ಒಂದು ಟೆಕ್ನಿಕ್ ಇದೆ. ಅದೇನಪ್ಪ ಅಂತಂದರೆ 25 ಮಿನಿಟ್ಸ್ ಕೆಲಸ ಮಾಡೋದು ಆ್ಯಂಡ್ 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋದು. ಸೊ ಈ ಒಂದು ಟೆಕ್ನಿಕ್ಕಿಂದ ನಿಮ್ಮ ಮೈಂಡು ಕೂಡ ಲೈಕ್ ಸ್ಟಿಕ್ ಆನ್ ಆಗುತ್ತೆ ಫೋಕಸ್ ಮಾಡೋದಕ್ಕೆ. ಸೊ 25 ಮಿನಿಟ್ಸ್ ನೀವು ಕಂಪ್ಲೀಟಾಗಿ ವರ್ಕ್ ಮೇಲೆ ಡಿಪೆಂಡ್ ಆಗ್ಬೋದು ಆ್ಯಂಡ್ 5 ಮಿನಿಟ್ಸ್ ನೀವು ಬ್ರೇಕ್ ತೊಗೊಂಡು ನಿಮ್ಮ ಒಂದು ಮೊಬೈಲ್ನ ಚೆಕ್ ಮಾಡ್ಕೋಬೋದು, ಏನೇ ಆಗಿರ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾ ಥಿಂಗ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಥರ್ಡ್ ಪಾಯಿಂಟ್ ಇಸ್ ಡಿಸ್ಟ್ರಾಕ್ಟಿಂಗ್ ಆ್ಯಪ್ಸ್ನ ಬ್ಲಾಕ್ ಮಾಡೋದಕ್ಕೆ ಈಗ ಒಂದು ಫಾರೆಸ್ಟ್ ಆ್ಯಂಡ್ ಇನ್ನೊಂದು ಫೋಕಸ್ಡ್ ಆ್ಯಪ್ನ ಅಂತ ಒಂದು ಆ್ಯಪ್ನ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ಡಿಸ್ಟ್ರಾಕ್ಟಿಂಗ್ ಆ್ಯಪ್ಸಿಂದ ಸ್ವಲ್ಪ ದೂರ ಇರ್ಬೋದು. ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್, ಓಕೆನಾ. ಸೊ ಈ 3 ಥಿಂಗ್ಸ್ನ ನೀವೇನಾದರೂ ಅಳವಡಿಸ್ಕೊಂಡ್ರೆ ನೀವು ಫೋನ್ ಲೈಕ್ ಡಿಜಿಟಲ್ ಡಿಸ್ಟ್ರಾಕ್ಷನಿಂದ ದೂರ ಇರ್ಬೋದು ಆ್ಯಂಡ್ ನೀವು ಏನೇ ಹೋಗಿದ್ರು ನೀವು ಕಂಪ್ಲೀಟ್ ಮಾಡ್ಕೋಬೋದು ಫುಲ್. ಚಾಲೆಂಜ್ ನಂಬರ್ 2, ಮೆಂಟಲ್ ಓವರ್ಲೋಡ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್. ಎಷ್ಟು ಜನ ಒಪ್ಕೋತೀರಾ ಈ ಒಂದು ಸೆಕೆಂಡ್ ಚಾಲೆಂಜ್? ಎಸ್, ಇದು ಕೂಡ ಫಸ್ಟ್ ಫೋನ್ ಲೈಕ್ ಡಿಜಿಟಲ್ ಡಿಸ್ಟ್ರಾಕ್ಷನ್ ಅಂದರೆ ಸೆಕೆಂಡ್ ಲೈಕ್ ಏನಂತಂದರೆ ಮೆಂಟಲ್ ಓವರ್ಲೋಡ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್. ನಾವು ಒಂದೇ ಸಮಯದಲ್ಲಿ ಏನು ಮಾಡ್ತೀವಿ 3 to 4 ಟಾಸ್ಕ್ನ ನಾವು ಏನು ಮಾಡ್ತಾ ಇರ್ತೀವಿ. ಸೊ ಲೈಕ್ ಏನಪ್ಪ ಅಂತಂದರೆ ಕಾಲ್ ಅಟೆಂಡ್ ಮಾಡೋದು, ಇಮೇಲ್ ಚೆಕ್ ಮಾಡೋದು, ಹಾಗೆ ಸಮ್ ರಿಪೋರ್ಟ್ಸ್ನ ಮಾಡೋದು. ಸೊ ಮೊಬೈಲಲ್ಲೇ ಅಂತ ಅಂದ್ಕೊಳ್ಳಿ. ಸೊ ಇದೆಲ್ಲ ಮಾಡ್ತಿರ್ತೀವಿ. ಸೊ ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ, ಇವಾಗ ಏನೋ ಒಂದು ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ ಆ್ಯಂಡ್ ಏನಪ್ಪ ಅಂತಂದರೆ ಪ್ರೊಡಕ್ಟಿವಿಟಿ ಏನಾಗುತ್ತೆ ಲೈಕ್ ಕಮ್ಮಿ ಆಗುತ್ತೆ. ಲೈಕ್ 100%ಅಲ್ಲಿ ಜಸ್ಟ್ 40% ಅಷ್ಟೇ ನಿಮಗೆ ಪ್ರೊಡಕ್ಟಿವಿಟಿ ಪರ್ಸೆಂಟೇಜ್ ನಿಮಗೆ ಸಿಕ್ಕೋದು, ಓಕೆನಾ. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂತ ಅಂದರೆ ನೀವೊಂದು ಝೂಮ್ ಮೀಟಿಂಗ್ನ ಅಟೆಂಡ್ ಮಾಡ್ತಿರ್ತೀರಾ. ಅದ್ರ ಜೊತೆ ನೀವೇನು ಮಾಡ್ತಿರ್ತೀರಾ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಕೂಡ ಓಪನ್ ಮಾಡಿ ಅದರಲ್ಲಿ ಫ್ರೆಂಡ್ಸಿಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು ಆ್ಯಂಡ್ ಕೊಲೀಗ್ಸ್ಗಾಗಿರ್ಬೋದು ಲೈಕ್ ಮೆಸೇಜ್ ರಿಪ್ಲೈ ಮಾಡ್ತಾ ಇರ್ತೀರಾ. ಏನಾದರೂ ಮೆಸೇಜಸ್ ಕಳಿಸಿದಾರಾ ಇಲ್ವಾ, ಅಥವಾ ಕಳಿಸಿರೋರಿಗೆ ಏನಾದ್ರು ರಿಪ್ಲೈ ಮಾಡಬೇಕು ಅಂತ ನಿಮ್ಮ ಮೈಂಡು ಥಿಂಕ್ ಮಾಡ್ತಾ ಇರುತ್ತೆ, ಓಕೆನಾ. ಸೊ
ಸೊ ಆಮೇಲೆ ಏನಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಕೂಡ ವಾಯ್ಸ್ ಲೈಕ್ ರಿಂಗ್ ಟೋನ್ಸ್ ಆಗಿರ್ಬೋದು, ಮ್ಯೂಸಿಕ್ ಬರ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಒಂದು ಮೈಂಡ್ ಫುಲ್ ಕಂಪ್ಲೀಟಾಗಿ ಓವರ್ಲೋಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಫೋಕಸ್ಸು ಫುಲ್ ಲೋ ಆಗಿಬಿಡುತ್ತೆ. ಅದರಿಂದ ನೀವು ಮಲ್ಟಿ ಟಾಸ್ಕಿಂಗ್ನ ಜಾಸ್ತಿ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಸೊ ಇದು ಸ್ಟಾಪ್ ಮಾಡಿದ್ರೇ ನೀವು ಒಂದು ಮೈಂಡನ್ನ ಫೋಕಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಆ್ಯಂಡ್ ಇದಕ್ಕೆ ಟಿಪ್ಸ್ ಕೊಡೋದಾದರೆ, ದಿನಕ್ಕೆ 3 ಮೇನ್ ಟಾಸ್ಕ್ನ ನೀವು ಏನದು ಫಿಕ್ಸ್ ಮಾಡ್ಕೋಬೇಕು. ಸೊ ನೀವು ಏನು ಮಾಡ್ತಾ ಇದ್ದೀನಿ ನಾನು ಅದನ್ನು ನೀವು ಫಸ್ಟ್ ಫಿಕ್ಸ್ ಮಾಡ್ಕೊಂಡು ಅದನ್ನು ಕಂಪ್ಲೀಟ್ ಆದ ನೆಕ್ಸ್ಟ್ ಮಾಡಿ. ಸೊ ಅದೇ ಥರ ಇಂಪಾರ್ಟೆಂಟ್ನ ಫಸ್ಟ್ ಪ್ರಿಯಾರಿಟೈಸ್ ಮಾಡಿಕೊಂಡು ನೀವು ಈ ಥರ ಮಾಡಿದ್ರೆ ಲೈಕ್ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಲೈಕ್ ಐ ನೋ ಲೈಕ್ ಒಂದೇ ಟೈಮಲ್ಲಿ ಎಲ್ಲ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಕೂಡ ಬರುತ್ತೆ, ಅಂಥ ಟೈಮಲ್ಲಿ ಮಾಡಿ. ಬಟ್ ಯಾವಾಗಲೂ ಇದರಿಂದ ಅದಕ್ಕೆ ಆ ಥರ ಜಂಪ್ ಆಗೋದಕ್ಕಂತೂ ಹೋಗ್ತೀನಿ. ಸೊ ಒಂದು ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ಆ ಥರ ನೀವು ಒಂದೊಂದನ್ನೇ ಪ್ರಯಾರಿಟೈಸ್ ಮಾಡಿಕೊಂಡು ಹೋಗಿ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಆ್ಯಂಡ್ ಒಂದೊಂದು ಟಾಸ್ಕ್ ಆದಮೇಲೆ ನೀವು ಒಂದೊಂದು ಸ್ವಲ್ಪ ಬ್ರೇಕ್ ತೊಗೋಬೋದು. ಸೊ ಈ ಥರ ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಒಂದು ಟಾಸ್ಕ್ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ, ಆ್ಯಂಡ್ ನಿಮ್ಮ ಬ್ರೇಕ್ ಕೂಡ ಓವರ್ಲೋಡ್ ಆಗಲ್ಲ, ಆ್ಯಂಡ್ ನೀವು ಫುಲ್ ಫೋಕಸ್ಡ್ ಆಗಿ ಆ ಒಂದು ಕೆಲಸನ ನೀವು ಮಾಡ್ಬೋದು. ಸೊ ಇಷ್ಟು ಮಾಡಿದರೆ ನೀವು ಫೋಕಸ್ಡ್ ಲೈಕ್ ಮಲ್ಟಿ ಓವರ್ಲೋಡ್ ಇಂದ ನೀವು ತುಂಬ ದೂರ ಇರ್ಬೋದು, ಮಲ್ಟಿ ಟಾಸ್ಕಿಂದ ನೀವು ದೂರ ಇರ್ಬೋದು. ಥರ್ಡ್ ಚಾಲೆಂಜ್ ಏನಪ್ಪ ಅಂತಂದರೆ ಲ್ಯಾಕ್ ಆಫ್ ಕ್ಲಾರಿಟಿ. ಸೊ ನೀವೇನೋ ಒಂದು ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ, ಅದನ್ನು ಲೈಕ್ ಹೇಗೆ ಫಿನಿಶ್ ಮಾಡೋದು, ಅದರಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಮೈಂಡಿಗೆ ವರ್ಕ್ ಆಗಲ್ಲ. ಸೊ ಅಲ್ಲಿ ಫೋಕಸ್ನ ಕಳ್ಕೊತೀರಾ. ಸೊ ಆ ಕೆಲಸನ ನೀವು ಬಿಡ್ತೀರಾ ಆಗ್ತದೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಲೈಕ್ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಆ ವರ್ಕ್ನ ಕಂಪ್ಲೀಟ್ ಮಾಡಲೇಬೇಕು, ಬಟ್ ಅದು ನಿಮ್ಗೆ ಗೊತ್ತಿಲ್ಲ ಏನು ಮಾಡ್ತಿದ್ದೀರಾ ಅಂತ, ನಿಮಗೆ ಕ್ಲಾರಿಟಿನೇ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಲ್ಯಾಪ್ಟಾಪ್ ಓಪನ್ ಮಾಡ್ತೀರಾ. ಆವಾಗ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ನೀವು ಯೂಟ್ಯೂಬ್ಗೆ ಹೋಗ್ತೀರಾ, ಹಾಗೆ ವಾಟ್ಸಪ್ ಹೋಗ್ತೀರಾ, ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ಹೋಗ್ತೀರಾ, ಆ್ಯಂಡ್ ಇಮೇಲ್ಸ್ ಚೆಕ್ ಮಾಡ್ತೀರಾ, ಆ್ಯಂಡ್ ವಿಡಿಯೋ ಗೇಮ್ಸ್ಗೆ ಹೋಗ್ತೀರಾ. ಸೊ ಹೀಗೆ ಹೋಗ್ತಾ ಲೈಕ್ ಟ್ಯಾಬ್ಸ್ನ ಚೇಂಜ್ ಮಾಡೋದೊಂದೇ ಆಗುತ್ತೆ ಹೊರತು ನಿಮಗೆ ಒಂದು ಫೋಕಸ್ಡ್ ಲೈಕ್ ಕ್ಲಾರಿಟಿ ಇರೋದಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅಂತ. ಸೊ ನೀವು ಏನೋ ಒಂದು ವಿಷಯ ಇದ್ದರೆ ಮಾತ್ರ ಆ ಒಂದು, ಇವಾಗ ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಮಾಡಬೇಕು ಅಂತಂದರೆ ಮಾತ್ರ ನೀವು ಯೂಟ್ಯೂಬ್ನ ಓಪನ್ ಮಾಡಿ ನೀವು ಸರ್ಚ್ ಮಾಡಿ. ಸೊ ಅದೇ ರೀತಿ ಎಲ್ಲನೂ ಒಂದು ಕ್ಲಾರಿಟಿ ಇದ್ದರೆ ಎಲ್ಲನೂ ಓಪನ್ ಮಾಡಿಕೊಂಡು ನೀವು ಮಾಡಿದ್ರೆ ಆ ಡೇ ಕೂಡ ಕಂಪ್ಲೀಟ್ ಆಗೋಗುತ್ತೆ, ಆ್ಯಂಡ್ ನೀವು ಅದರಲ್ಲಿ ಫೋಕಸ್ನ ಫುಲ್ ಕಂಪ್ಲೀಟಾಗಿ ಕಳ್ಕೊಂಡ್ಬಿಡ್ತೀರಾ ಅಲ್ವಾ. ಟಿಪ್ಸ್ ಏನಪ್ಪ ಅಂತಂದರೆ, ನೀವೇನು ಇದನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಅಂತಂದರೆ, ಒಂದು ಸ್ಮಾರ್ಟ್ ಗೋಲ್ನ ನೀವು ಮಾಡ್ಕೊಳ್ಳಿ. ಲೈಕ್ 1 ಅವರ್ ನಾವು ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಏನದು 1 ಅವರಲ್ಲಿ ಬರೆದುಕೊಳ್ಳಿ, ಓಕೆನಾ. ಅದಾದಮೇಲೆ ಇಲ್ಲ ಅಂತಂದರೆ ಒಂದು ಲ್ಯಾಪ್ಟಾಪ್ ಆಗಲಿ ಏನು ಲೈಕ್ ಸ್ಟಿಕ್ಕಿ ನೋಟ್ಸ್ನ ಪೇಸ್ಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಇದು ಮಾಡಬೇಕು. ಸೊ ವಿಷುವಲ್ ಆಗಿ ನೀವು ಏನಾದರೂ ಒಂದು ನೋಡ್ತಾ ಇದ್ದರೆ ನೀವು ಅದನ್ನು ಮಾಡ್ತೀರಾ ಅನ್ನೋ ಥರ ಒಂದು ಮೈಂಡ್ಸೆಟ್ನ ಬೆಳೆಸ್ಕೋಬೇಕು. ಸೊ ಅವಾಗ ಏನಾಗುತ್ತೆ, ಈ ಒಂದು ಲ್ಯಾಕ್ ಆಫ್ ಕ್ಲಾರಿಟಿ ಅನ್ನೋದು ಹತ್ರನೂ ಬರಲ್ಲ. ಬಿಕಾಸ್ ಯಾಕೆಂತಂದರೆ ನಾವು ಆಲ್ರೆಡಿ ಥಿಂಕ್ ಮಾಡಿದ್ವಿ ಏನು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನೀವು ಆ ಕೆಲಸನ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಒಂದು ಮೈಂಡು ಫುಲ್ ಫೋಕಸ್ಡ್ ಆಗಿ ಇರುತ್ತೆ. ಅದರಿಂದ ಕ್ಲಾರಿಟಿ ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಟಿಪ್ಸ್ನ ಅಳವಡಿಸ್ಕೊಂಡು ನೋಡಿ, ನೀವು ನಿಮ್ಮ ಒಂದು ಮೈಂಡು ಫುಲ್ ಫೋಕಸ್ಡ್ ಆಗಿ ವರ್ಕ್ ಮಾಡುತ್ತೆ. ಸೊ ಫೋರ್ತ್ ಚಾಲೆಂಜ್ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ಸ್, ಓಕೆನಾ. ಸೊ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ಸ್ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ಸಮ್ ಡಾಗ್ ವಾಯ್ಸ್ ಕೂಡ ಬರ್ತಿದೆ. ಸೊ ಆ ಥರ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ಸ್, ಸಮ್ ನಾಯ್ಸ್ ಆಗಿರ್ಬೋದು, ಕಟ್ಟಿಂಗ್ ಮಿಷಿನ್ಸ್ದು ಇದಾಗಿರ್ಬೋದು, ಬೋರ್ ಆಗ್ತಾ ಇರೋದಾಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ಸ್. ಇವಿದ್ರೆ ಅಂತೂ ನಿಮ್ಮ ಮೈಂಡ್ ಅಂತೂ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಫೋಕಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ TV ಸೌಂಡ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ನಿಮ್ಮ ಮೈಂಡ್ ಅಲ್ಲೂ ಹೋಗುತ್ತೆ, ಆ್ಯಂಡ್ ಇಲ್ಲೂ ಕೂಡ ನೀವು ಕೆಲಸ ಮಾಡಲೇಬೇಕು. ಆ ಥರ ಎಲ್ಲ ಒಂಥರ ಮಿಕ್ಸ್ಡಪ್ ಆಗೋಗ್ಬಿಡುತ್ತೆ. ಸೊ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ ಕೂಡ ನಿಮ್ಮ ಒಂದು ಫೋಕಸ್ ಲೈಕ್ ಮೈಂಡ್ ಫೋಕಸ್ನ ಹಾಳು ಮಾಡೋದಕ್ಕೆ ಇದು ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನಪ್ಪ ಟಿಪ್ಸ್ ಅಂತ ಹೇಳ್ಬೋದು ಅಂತ ಅಂದರೆ, ಲೈಕ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆ ವರ್ಕ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಂಡಾಗ ಆ್ಯಂಡ್ ಅದನ್ನು ಕೂಡ ನೀವು ಕ್ಲೀನಾಗಿ ಇಟ್ಕೊಂಡಾಗ ನೀವು ಅದೊಂದು ಡಿಸ್ಟ್ರಾಕ್ಷನ್ಸ್ ಆಗಲ್ಲ. ಆ್ಯಂಡ್ ಆಲ್ಸೋ ಲೈಕ್ ನಾಯ್ಸ್ ಕ್ಯಾನ್ಸಲಿಂಗ್ ಇಯರ್ಬಡ್ಸ್ ಆರ್ ಇಯರ್ಫೋನ್ಸ್ ಯಾವುದಾದ್ರೂ ಒಂದನ್ನ ಯೂಸ್ ಮಾಡಿದಾಗ ನೀವು ಸ್ವಲ್ಪ ತುಂಬ ಫೋಕಸ್ಡ್ ಆಗಿ ಇರ್ತೀರ. ಸೊ ಈ ಒಂದು ಟಿಪ್ಸ್ನ ಯೂಸ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್ಸಿಂದ ನೀವು ಸ್ವಲ್ಪ ದೂರ ಇರ್ತೀರ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಒಂದು ಮೈಂಡು ಫುಲ್ ಫೋಕಸ್ಡ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಿಫ್ತ್ ಚಾಲೆಂಜ್ ಏನಪ್ಪ ಅಂತಂದರೆ ಫ್ಯಾಟಿಕ್ ಆ್ಯಂಡ್ ಸ್ಟ್ರೆಸ್, ಓಕೆನಾ. ಸೊ ಇವಾಗ
ಸ್ಲೀಪ್ ಕಡಿಮೆ ಇತ್ತು, ಸ್ಟ್ರೆಸ್ ಜಾಸ್ತಿ ಇದ್ದರೆ ನಿಮ್ಮ ಮೈಂಡ್ ಫುಲ್ ಡೆಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ನ ಜಾಸ್ತಿ ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡ್ಕೊಂಡಷ್ಟು ಫೋಕಸ್ಡ್ ಆಗಿ ನೀವು ಏನೇ ಸ್ಮಾಲ್, ಇವಾಗ ಒಂದು ಬಾಟಲ್ ತೊಗೊಂಡ್ಬರೋದು ನಿಮಗೆ ಕಷ್ಟ ಆಗುತ್ತೆ ಸ್ಟ್ರೆಸ್ ಇದ್ದಾಗಲ್ವಾ. ಸೊ ಇವಾಗ ಯಾರಾದರೂ ಏನಾದರೂ ಹೇಳಿದಾಗ ನಿಮಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಒಂದು ಬಾಟಲ್ ಕೂಡ ಎತ್ಕೊಂಡು ಬಂದು ಅವ್ರಿಗೆ ಕೊಡೋದಕ್ಕೆ. ಅಷ್ಟು ಫೋಕಸ್ನ ಕಳ್ಕೊಂಡಿರುತ್ತೆ ಇಫ್ ಯು ಆರ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಫುಲ್ ರಾತ್ರಿ ಎಲ್ಲ ಮೊಬೈಲ್ ನೋಡಿ ಏನಾದರೂ ಆಗಿರ್ಬೋದು, ಮೊಬೈಲ್ ಅಂತಲ್ಲ ಏನಾದರೂ ಕೆಲಸ ಮಾಡ್ಕೊಂಡು ಜಸ್ಟ್ 4 hours ಮಾತ್ರ ನಿದ್ದೆ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ 4 hours ನಿದ್ದೆ ಮಾಡಿರ್ತೀರ, ಬ್ರೈನ್ ವರ್ಕ್ ಆಗ್ತಿರಲ್ಲ ಬೆಳಗ್ಗೆ ಇದ್ದಾಗ. ಆ್ಯಂಡ್ ಕಾಫಿ ಹೆಲ್ಪ್ ಮಾಡಲ್ಲ. ಲೈಕ್ ಸಮ್ಟೈಮ್ಸ್ ಇಟ್ ವಿಲ್ ಬಿ ಗುಡ್ ಆ್ಯಂಡ್ ಸಮ್ಟೈಮ್ಸ್ ಇದು ವರ್ಕ್ ಆಗಲ್ಲ ಆ್ಯಕ್ಚುಲಿ ಕಾಫಿ ಕೂಡ. ಸೊ ಅವಾಗೇನಾಗುತ್ತೆ, ತುಂಬಾ ಬ್ರೈನು ಫೋಕಸ್ಡ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ 7 to 8 hours ಡೈಲಿ ಒನ್ ಡೇ ಅಲ್ಲಿ ಕಂಪ್ಲೀಟಾಗಿ ನಿದ್ದೆ ಮಾಡಬೇಕು. ಸೊ ಆ ನಿದ್ರೆಯಿಂದನೇ ನೀವು ಏನಾದರೂ ಒಂದು ನಿದ್ರೆ ಇದ್ದರೆ ಫೋಕಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಡೇ ಪ್ರೊಡಕ್ಟಿವ್ ಮಾಡಬೇಕು ಅಂದರೆ ಈ ಡೇ ನೀವು ನಿದ್ರೆ ಮಾಡಬೇಕು. ಆದ್ದರಿಂದ ಫೋಕಸ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಏನಪ್ಪ ಅಂತ ಅಂದರೆ ನೀವು ಲೈಕ್ ನಿಮ್ಮ ಬಾಡಿ ನೀವು ಹೈಡ್ರೇಟೆಡ್ ಆಗಿಟ್ಟಿರಬೇಕು. ಸೊ ಹೈಡ್ರೇಟೆಡ್ ಆಗಿಟ್ಟಿದ್ರೆ ಫೋಕಸ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಒಳ್ಳೆ ಫುಡ್ ಕೂಡ ತಿನ್ನಬೇಕು, ಹೆಲ್ದಿ ಫುಡ್ಸ್ನ ನೀವು ಇಂಟೇಕ್ ತಗೋಬೇಕು. ಓಕೆನಾ? ಸೊ ಈಗ ನಾವು ಲೈಕ್ 5 ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಮೊದಲನೇದಾಗಿ ಏನು ಮಾಡಿದ್ದೀವಿ, ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್. ಸೆಕೆಂಡ್ ಒನ್ ಓವರ್ಲೋಡ್ ಆ್ಯಂಡ್ ಮಲ್ಟಿಟಾಸ್ಕಿಂಗ್. ಥರ್ಡ್ ಒನ್ ಲ್ಯಾಕ್ ಆಫ್ ಕ್ಲಾರಿಟಿ. ಫೋರ್ತ್ ಒನ್ ಎನ್ವಿರಾನ್ಮೆಂಟಲ್ ಡಿಸ್ಟ್ರಾಕ್ಷನ್. ಫಿಫ್ತ್ ಒನ್ ಫ್ಯಾಟಿಗ್ ಆ್ಯಂಡ್ ಸ್ಟ್ರೆಸ್. ಓಕೆನಾ? ಸೊ ಈ ಒಂದು 5 ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಿದರೆ ನಿಮ್ಮ ಒಂದು ಮೈಂಡ್ ಫುಲ್ ಫೋಕಸ್ಡ್ ಆಗಿರುತ್ತೆ ಆ್ಯಂಡ್ ನೀವು ಬೇರೆ ಏನು ಮಾಡಬೇಕಾಗಿರೋದಿಲ್ಲ. ಸೊ ಈ ಒಂದು 5 ಚಾಲೆಂಜಸ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಡೈಲಿ ಕೂಡ ಒಂದು 3 to 4 days ಟ್ರೈ ಮಾಡಿ. ಸೊ ದಟ್ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಈಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಿ ಯಾವುದಾದ್ರೂ ಒಂದು ಚಾಲೆಂಜ್ನ ತೊಗೊಂಡು ಸೊ ಅದನ್ನು 24 hours ಮಾಡಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಹೇಗಿತ್ತು ಅಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಯಾರು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿಲ್ಲ, ಯಾರು ಫೋಕಸ್ಡ್ ಆಗಿ ಕೆಲಸ ಮಾಡ್ತಿಲ್ಲ, ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಇನ್ನು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್